ಶ್ರೀ ಗುರುಭ್ಯೋ ನಮಃ. ಏನು ತಿಳ್ಕೊಂಡ್ವಿ ನಿನ್ನೆ? ಆಮ್, ರಂಗಣ್ಣ ನನಗೂ ಬಿಂಬ ದರ್ಶನ ಮಾಡಿಸು ಅಂತ ಕೇಳ್ತಾನೆ. ಆಯಿತು, ಸದ್ಯದಲ್ಲೇನೆ ನಾವು ದಾಸರು ಹೇಗೆ ಹೇಳ್ತಾರೆ ಹಾಗೆ ಕೇಳೋಣ ಅಂತ ಹೇಳ್ತಾರೆ ಗೋಪಾಲ್ ದಾಸರು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆನೆ ಗೋಪಾಲ್ ದಾಸರು ಚಿಪ್ಪಗಿರಿಗೆ ತಕ್ಷಣ ಪ್ರಯಾಣ ಮಾಡೋದಕ್ಕೆ ಎಲ್ಲ ತಮ್ಮಂದರಿಗೆ ಅವಸರ ಮಾಡ್ತಾರೆ. ರಂಗಣ್ಣ ಕಾರಣ ಕೇಳ್ತಾನೆ. 10-20 ಜನಕ್ಕೆ ಬಿಂಬ ದರ್ಶನ ಮಾಡ್ತಿರ್ತಾರೆ ವಿಜಯದಾಸರು. ಬಿಂಬ ದರ್ಶನ ಮಾಡಿಸಿ ಅಂಕಿತ ಕೊಟ್ಟು, ಅದರಲ್ಲಿ ತುಂಬಾ ಮುಖ್ಯವಾದವರು ಅಂದ್ರೆ ಮೋಹನ್ ದಾಸರಾಗಿರ್ಬೋದು ಅಥವಾ ಗೋಪಾಲ್ ದಾಸರು, ಆಮೇಲೆ ಪಂಗನಾಮ ತಿಮ್ಮಣ್ಣ ದಾಸರು, ಇವರೆಲ್ಲರೂ ಕೂಡ ವಿಜಯದಾಸರು ಶಿಷ್ಯರೇನೆ. ಇದೇ ರೀತಿ ಇನ್ನೊಂದಷ್ಟು ಜನಕ್ಕೆ ಅವರು ಬಿಂಬ ದರ್ಶನ ಮಾಡಿಸಿ ಅಂಕಿತ ಕೊಟ್ಟಿರ್ತಾರೆ. ಅವರು ಅದರಿಂದ ಹರಿದಾಸ ಸಾಹಿತ್ಯನ ಸತತವಾಗಿ ಬೆಳೆಯೋದಕ್ಕೆ ಕಾರಣ ಆಗಿರ್ತಾರೆ ವಿಜಯದಾಸರು. ಈ ಶತಮಾನದಲ್ಲಿ ಇಂಥವ್ರು ಇನ್ನೊಬ್ರು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಮತ್ತೆ ಹುಟ್ಟಿಲ್ಲ ಅಂತ ಗೋಪಾಲದಾಸರು ಹೇಳೋ ಮಾತು. ಇಂಥ ಶ್ರೇಷ್ಠ ಚೇತನ ಯಾರಿದ್ರು ಅವರು ಅವತಾರ ಕಾರ್ಯ ಬಂದಿದ್ದ ಕಾರ್ಯ ಆಯ್ತು, ಈಗ ಮತ್ತೆ ಭಗವಂತನ ಹತ್ರ ಧಾವಿಸೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅವ್ರ ಅಂತಿಮ ಕಾಲದಲ್ಲಿ ನಾವೆಲ್ಲ ಅವ್ರ ಜೊತೆನೆ ಇರೋಣ ಅಂತ ಗೋಪಾಲದಾಸರು ಹೇಳ್ತಾರೆ. ಎಲ್ಲರೂ ಚಿಪ್ಪಗಿರಿಗೆ ಅವಸರವಾಗಿ ಪ್ರಯಾಣ ಮಾಡ್ತಾರೆ. ನವಮಿ ದಿನ ಚಿಪ್ಪಗಿರಿ ಸೇರ್ಕೋತಾರೆ. ವೇಣುಗೋಪಾಲನ ಸನ್ನಿಧಿಯಲ್ಲಿ ಕುಣಿತಾ ಭಜನೆ ಮಾಡ್ತಾ ಇರ್ತಾರೆ ಗುರುಗಳು. ಎಲ್ರೂ ನಗುಮುಖದಿಂದ ಸ್ವಾಗತ ಮಾಡ್ತಾರೆ ವಿಜಯದಾಸರು. ಗೋಪಾಲದಾಸರನ್ನ ಮಾತ್ರ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಾಳೆ ಈ ಅಧಿಷ್ಠಾನದ ಕೊನೆಯ ದಿನ, ಅಂದ್ರೆ ದಶಮಿ ದಿನ ಅವ್ರು ಹೋಗುವಂಥದ್ದು, ಕಾರ್ತಿಕ ಮಾಸ ದಶಮಿ ದಿನ. ನಾಳೆನೆ ಈ ಅಧ್ಯಾಯದ ಕೊನೆಯ ದಿನ. ಅಂದ್ರೆ ಈ ಅಧ್ಯಾಯ ಇನ್ ದ ಸೆನ್ಸ್ ಈ ದೇಹ ಏನ್ ಬಂತು, ಈ ಶರೀರ ಅನ್ನುವಂಥದ್ದು, ಈ ಜನ್ಮ ಅನ್ನುವಂಥದ್ದು, ಅದಕ್ಕೆ ಕೊನೆಯ ದಿನ. 73 ವರ್ಷ ಆಗಿದೆ ಈ ಶರೀರಕ್ಕೆ. ಇನ್ನು ಜಾಸ್ತಿ ಹೊರೆ ಹಾಕೋದು ಬೇಡ ಇದಕ್ಕೆ. ಈಗಾಗಲೇ ವಯಸ್ಸಾಗಿ ಹೋಗಿದೆ. ನನ್ನ ಬಗ್ಗೆ ಯಾರು ಅಷ್ಟೊಂದು ಯೋಚನೆ ಮಾಡಬೇಡಿ. ಪುರಂದರದಾಸರು ನನಗೆ ಏನ್ ಕೆಲಸನ ಕೊಟ್ಟಿದ್ರು ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಿದೀನಿ ಅಂತ ಹೇಳ್ತಾರೆ. ಪುರಂದರದಾಸರಿಗೆ 5 ಲಕ್ಷ ಕೃತಿಗಳನ್ನ ರಚನೆ ಮಾಡಬೇಕು ಅಂತ ಇದ್ದಿದ್ದು, ಆದ್ರೆ ಅದರಲ್ಲಿ 4,75,000 ಕೃತಿಗಳನ್ನ ರಚನೆ ಮಾಡ್ತಾರೆ. ಮಿಕ್ಕ 25,000 ಕೃತಿಗಳನ್ನ ಮಧ್ವಪತಿ ಅಂದ್ರೆ ಪುರಂದರದಾಸರ ಮಗ ಆಗಿರ್ತಾರೆ ಅವರು ಹೋದ ಜನ್ಮದಲ್ಲಿ. ಆ ಪುರಂದರದಾಸರ ಮಗನಿಗೆ ಹೇಳ್ತಾರೆ, ನೀನು ಮುಂದಿನ ಜನ್ಮದಲ್ಲಿ ವಿಜಯದಾಸ ಆಗಿ ನೀನು ಹುಟ್ಟಿ ನನ್ನ ಈ ಕೆಲಸನ ಪೂರ್ಣ ಮಾಡಬೇಕು ಅಂತ. ಹಾಗಾಗಿ ವಿಜಯದಾಸರ ಅವತಾರ ಆಗುವಂಥದ್ದು 25,000 ಕೃತಿಗಳನ್ನ ರಚನೆ ಮಾಡೋದು. ಅದರಲ್ಲಿ ಕೀರ್ತನೆ, ಸುಳಾದಿ ಎಲ್ಲ ಬರುತ್ತೆ, ಉಗಾಬೊಗ ಎಲ್ಲ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಗುರುಗಳು ಏನು ನನಗೆ ಒಪ್ಸಿದ್ರು ಕೆಲಸನ, ಅದನ್ನ ನಾನು ಪೂರ್ಣ ಮಾಡಿದ್ದೀನಿ. ಈಗ ಮಿಕ್ಕಿರೋ ಕೆಲಸನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನೀವೆಲ್ಲ ಇದ್ದೀರಾ ಶಿಷ್ಯರು. ಆದ್ರೆ ಭಾಗಣ್ಣ, ಶಿಷ್ಯರಲ್ಲಿ ಶ್ರೇಷ್ಠ ಶಿಷ್ಯ ಅಂದ್ರೆ ನೀನಪ್ಪ. ಚಿಕ್ಕ ವಯಸ್ಸಲ್ಲೇ ಗಾಯತ್ರಿ ಮಂತ್ರ ಸಿದ್ಧಿ ಮಾಡ್ಕೊಂಡಿರುವಂತ ಶ್ರೇಷ್ಠ ಭಕ್ತ ನೀನು. ಎಲ್ಲ ಒಳ್ಳೆ ಜೀವಿಗಳಿಗೆ ನಿನ್ನಿಂದ ದಾರಿ ಕಾಣಿಸುತ್ತೆ. ನಿನ್ನಿಂದ ಇನ್ನೂ ಹರಿದಾಸ ಸಾಹಿತ್ಯ ಜಾಸ್ತಿ ನಿರ್ಮಾಣ ಆಗಬೇಕಾಗಿತ್ತು. ಆದ್ರೆ ನಿನಗೆ ಹೆಚ್ಚು ಆಯುಷ್ಯ ಉಳಿದಿಲ್ಲ ಅಲ್ಲ. ಯಾಕಂದ್ರೆ ಅದನ್ನ ಜಗನ್ನಾಥ ದಾಸರು ಕೊಟ್ಟು ಬಿಟ್ಟಿದ್ದಾರೆ, ಅವರು 40 ವರ್ಷದ ಆಯಸ್ಸು. ಅದಕ್ಕೋಸ್ಕರ ನೀನು ವ್ಯಥೆ ಪಡಬೇಕಾಗಿಲ್ಲ. ಯಾಕೆ ಗೊತ್ತಾ, ನಿನ್ ಎಲ್ಲಾ ಶಕ್ತಿನ ನಿನ್ನ ಶಿಷ್ಯ ಇದಾನಲ್ಲ ಜಗನ್ನಾಥ ದಾಸ, ಅವನಿಗೆ ತುಂಬಿಟ್ಟಿದ್ಯಲ್ಲ, ಅವನಿಂದ ಒಳ್ಳೆ ಕೆಲಸ ಆಗತ್ತೆ. ಬರೀ ಆಯಸ್ ಕೊಟ್ಟಿರೋದಲ್ಲ, ಇವರಲ್ಲಿರೋ ಶಕ್ತಿನೆಲ್ಲ ಧಾರೆ ಎರೆದಿದ್ದಾರೆ ಅವರು. ಹಾಗಾಗಿ ನಿನಗಿನ್ನ ಒಂದು 5-6 ವರ್ಷದ ತನಕ ಮಾತ್ರ ಆಯುಷ್ಯ ಇದೆ. ಈ ಕಡಿಮೆ ಟೈಮಲ್ಲಿ, ಈ ಅಲ್ಪಾವಧಿಯಲ್ಲಿ ನಿನ್ನಿಂದ ಶ್ರೇಷ್ಠ ಕಾರ್ಯ ಆಗ್ಬೇಕು. ನಾನು ಏನ್ ಮಾಡಿ, ಈಗ ಇವರೊಂದು ಟಾಸ್ಕ್ ಕೊಡ್ತಾರೆ, ನಾನು ಶಬ್ದಗಳಲ್ಲಿ ಏನು ಬಿಚ್ಚಿಟ್ಟಿದ್ದೀನಿ, ಕೃತಿಗಳಲ್ಲಿ ಕೃತಿ ಬರೆದಿದ್ದಾರೆ, ತುಂಬಾ ಕೃತಿಗಳಿದೆ. ಸುಳಾದಿದಾಸರು ಅಂತಾನೆ ವಿಜಯದಾಸರು ಈವರೆಗೂ ನಮ್ಗೆ ಉಪಲಬ್ಧ ಇರುವಂತದ್ದು ಎಲ್ಲ ಸೇರಿಸಿ ಒಂದು 700 ಇದ್ರು ಹೆಚ್ಚು ಇವ್ರ ಕೃತಿಗಳು. ಸೊ ಹಾಗಾಗಿ ಮತ್ತೆ 25,000 ಟಾರ್ಗೆಟ್ ಆಯ್ತು ಅಂತ ಇವ್ರು ಹೇಳ್ತಾರೆ. ನಮ್ಮ ಪ್ರಾರಬ್ಧ, ನಮ್ಮ ಯೋಗ್ಯತೆ ಇಲ್ಲ, ಹಾಗಾಗಿ ಕಾಲದಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಈಗ ಸಿಕ್ಕಿರೋ ಅಷ್ಟು ಇದ್ದೇನೆ ಪುಣ್ಯ ನಮ್ದು. ಅದರಲ್ಲಿ ಗೋರೆಬಾಳ ಹನುಮಂತರಾಯರಿಗೆ ದ ಕ್ರೆಡಿಟ್. ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ, ಬಟ್ ನೆನೆಸ್ಕೋಬೇಕು ಅವ್ರನ್ನ. ಪ್ರತಸ್ಮರಣೀಯರು, ವಕೀಲ ವೃತ್ತಿಲಿ ಇರ್ತಾರೆ, ಆಮೇಲೆ ಅವರು ದಾಸವೃತ್ತಿಗೆ ಬರ್ತಾರೆ, ದಾಸರಾಗ್ತಾರೆ ಅವರು. ಅವರು ಗೋರೆಬಾಳಿಂದ ಲಿಂಗಸುಗೂರಿಗೆ ಬರಬೇಕಾದ್ರೆ 600 ಎಕರೆ ಜಾಗ ಇತ್ತಂತೆ ಅವ್ರ ಹತ್ರ. ಬಟ್ ವೆನ್ ಹಿ ಲೆಫ್ಟ್ ಹಿಸ್ ಬಾಡಿ, ಅವ್ರಿಗೆ ಅವ್ರು ವಾಸ ಮಾಡ್ತಾ ಇದ್ದಿದ್ದು ಮನೆ ಒಂದು ಬಿಟ್ರೆ ಮತ್ತೇನೂ ಇರ್ಲಿಲ್ವಂತೆ. ಅಷ್ಟನ್ನು ಕೂಡ ಅವರು ದಾಸ ಸಾಹಿತ್ಯಕ್ಕೆ ಅಂತ ಖರ್ಚು ಮಾಡಿದ್ದಾರೆ. 600 ಎಕರೆ, ಆಗಿನ ಕಾಲದಲ್ಲಿ 600 ಎಕರೆ ಲಾಲ್ಬಾಗ್ಗಿಂತ ದೊಡ್ಡದು. ಅಷ್ಟನ್ನ ಅವರು ಹೇಗೆ ಮಾಡ್ತಾ ಇದ್ರು ಅಂದ್ರೆ, ಯಾಕಂದ್ರೆ ತುಂಬಾ ಆ ಕಾಲದಲ್ಲಿ ಎಷ್ಟೊಂದೆಲ್ಲ ಏನಂತ ಹೇಳ್ತಾರೆ ಅದಕ್ಕೆ, ಅಂದ್ರೆ ಕೃತಿಗಳು ಆ ರೂಪದಲ್ಲೇ ಇರಲಿಲ್ಲ ಆಸ್ ಇಟ್ ಈಸ್. ತುಂಬಾ ಮಿಸ್ಇಂಟರ್ಪ್ರಿಟೇಷನ್ಗಳೆಲ್ಲ ಆಗ್ಬಿಟ್ಟಿತ್ತು ಆ ಕಾಲದಲ್ಲೇ, ಪದ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ರು. ಅದನ್ನ ಶುದ್ಧ ರೂಪ ಕೊಡಬೇಕು ಅಂತ ಹೇಳಿ ಮ್ಯಾನ್ಯುಸ್ಕ್ರಿಪ್ಟ್ಸ್ಗಳನ್ನ ಮನೆ ಮನೆಗೆ ಹುಡ್ಕೊಂಡು ಹೋಗ್ತಾ ಇದ್ರು ಅವರು.
ಆ ಕಾಲದಲ್ಲಿ ಒಂದು ನೋಷನ್ ಜನಗಳಿಗೆ, ಮ್ಯಾನುಸ್ಕ್ರಿಪ್ಟ್ಸ್ ಅಂದ್ರೆ ಈ ತಾಳೆಗರಿಲಿ ಏನ್ ಬರ್ದಿರ್ತಾರೆ ಅದನ್ನ ತೆಗೆದು ನೋಡಬಾರ್ದು, ಅದನ್ನ ಪೂಜೆ ಮಾಡಬೇಕು ಅಂತ ಕಟ್ಟಿಟ್ಬಿಟ್ಟು ಪೂಜೆ ಮಾಡೋರು. ಒಳಗಡೆನೆ ಗೆದ್ದಿಲ್ ತಿಂದು ಎಷ್ಟೋ ಹಾಳಾಗಿ ಹೋಗ್ಬಿಡೋರು. ಇವ್ರು ಹೋಗಿ ಕೇಳಿದ್ರೆ ಕೊಡ್ತಾರಾ? ಯಾರ್ಯಾರೋ ಕೇಳಿದ್ರೆ ಕೊಡ್ತಾರಾ? ಆಮೇಲೆ ಇವರು ತಗೊಂಡು ಹೋಗಲ್ಲಮ್ಮ, ಇಲ್ಲೇ ಬರ್ಕೊಂಡು ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆ ಜಗ್ಲೀಲಿ ಹಗಲು ರಾತ್ರಿ ಅನ್ನದ ಹಾಗೆ ಆ ಕಾಲದಲ್ಲಿ ಅವ್ರು ಅದನ್ನ ಕಾಪಿ ಮಾಡ್ಕೋತಾ ಇದ್ರಂತೆ. ಒರಿಜಿನಲ್ ಮ್ಯಾನ್ಯುಸ್ಕ್ರಿಪ್ಟ್ ಇಂದ ಕಾಪಿ ಮಾಡಿಕೊಂಡು ಇವತ್ತಿಗೆ ನಮ್ಗೆ ಏನಾದ್ರೂ ಶುದ್ಧ ರೂಪ ಸಿಕ್ಕಿದೆ ಅನ್ನೋದಾಗಿದ್ರೆ ಪುರಂದರದಾಸರ ಆಗಿರ್ಬೋದು, ವಿಜಯದಾಸರದು, ಎಸ್ಪೆಷಲಿ ವಿಜಯದಾಸರದು, ಇದೆಲ್ಲ ಕೂಡ ಗೊರೆಬಳ ಹನುಮಂತರಾಯರದೇನೆ. ಅವರಿಗೆ ನಾವು ಚಿರಋಣಿಗಳಾಗಿರ್ಬೇಕು. ಒಂದೊಂದು ಕೃತಿನ ನಾವು ಹೇಳಿದಾಗ್ಲೂ ಕೂಡ ಅದರಲ್ಲಿ ಒಂದಷ್ಟು ಪುಣ್ಯದ ಅಂಶ ಅವ್ರು ಹೋಗೇ ಹೋಗುತ್ತೆ. ಯಾಕಂದ್ರೆ ಅವ್ರ ಭಿಕ್ಷೆಯಿಂದ ನಾವು ಇವತ್ತಿಗೆ ನಮ್ಗೆ ಆ ಕೃತಿಗಳು ಉಪಲಬ್ಧ ಇದೆ, ಬಾಯಿಂದ ಒಂದ್ 4 ಹಾಡ್ತಾ ಇದೀವಿ ಅಂತಂದ್ರೆ ಅದು ಅವ್ರ ಋಣ ಅನ್ನುವಂಥದ್ದನ್ನ ನಾವು ಮರಿಬಾರದು. ಹೀಗೆ ವಿಜಯದಾಸರು ಹೇಳ್ತಾರೆ, ನಾನು ಶಬ್ದಗಳಲ್ಲಿ ಬರ್ದಿದ್ದೀನಿ ಬೇರೆ ಬೇರೆ ದೇವತೆಗಳ ಸ್ಥಾನ ಏನು, ಆ ದೇವತೆಗಳಲ್ಲಿ ಪರಮಾತ್ಮನ ರೂಪಗಳೇನು, ಆದ್ರೆ ನೀನೇನ್ ಮಾಡ್ಬೇಕು ಅಂದ್ರೆ ಅದನ್ನ ಚಿತ್ರಗಳಲ್ಲಿ ಬಿಡಿಸು ಅಂತ ಹೇಳ್ತಾರೆ. ಗೋಪಾಲದಾಸರು ತುಂಬಾ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅಂದ್ರೆ ಬ್ರಹ್ಮಾಂಡದಲ್ಲಿ ಇರೋದು ನಮ್ಮ ಪಿಂಡಾಂಡದಲ್ಲೂ ಇದೆ ಅಂತ ಹೇಳ್ತೀವಿ. ಬ್ರಹ್ಮಾಂಡದಲ್ಲಿ ವಿರಾಟ್ ರೂಪಿ ಭಗವಂತ ಇದ್ದಾನೆ, ಅವನ ಪಾದತಲದಲ್ಲಿ ಪಾತಾಳ ಇದೆ, ಹಿಮ್ಮಡಿಯಲ್ಲಿ ರಸತಲ ಇದೆ, ಈ ರೀತಿ ಹೇಳ್ತಾ ಹೋಗ್ತೀವಿ. ಮೊಣಕಂಟಿನಲ್ಲಿ ಮಹಾತಲ, ಆ ಥರ ಎಲ್ಲ ಬರುತ್ತೆ. ಭಗವಂತಂದು ಅಂದ್ರೆ ಬ್ರಹ್ಮಾಂಡ ಪೂರ್ತಿ ಆವರಿಸ್ಕೊಂಡಿರೋ ರೂಪ ಅದು ವಿರಾಟ್ ರೂಪ ಅಂತ. ಅದು ಭಾಗವತದಲ್ಲಿ ತುಂಬಾ 2ನೇ ಸ್ಕಂದದಲ್ಲಿ ಎಕ್ಸ್ಪ್ಲನೇಷನ್ ಬರುತ್ತೆ ಅದ್ರ ಬಗ್ಗೆ. ಸೊ ಅಂತ ರೂಪ ಅದು ಬರೀ ಅಲ್ಲಿ ಮಾತ್ರ ಅಲ್ಲ ಇರೋದು, ಪಿಂಡಾಂಡ ಅಂದ್ರೆ ನಮ್ಮ ಶರೀರ, ಈ ಶರೀರದಲ್ಲಿ ಕೂಡ ಇದೆ. ಅಂದ್ರೆ ನಮ್ಮ ಪಾದತಲ ಅಂದ್ರೆ ಭಗವಂತನ ವಿರಾಟ್ ರೂಪದ ಪಾದತಲ ಅಂತ ಅನ್ಕೋಬೇಕು. ನಮ್ಮ ಕಾಲಲ್ಲಿ ಭಗವಂತನ ಕಾಲಿದೆ ಅಂದ್ರೆ ಹಾಗಾದ್ರೆ ಪಾತಾಳ ಎಲ್ಲಿದೆ? ನನ್ನ ಕಾಲು ಬೆರಳುಗಳಲ್ಲೇ ಇದೆ ಪಾತಾಳ. ಅದು ಧ್ಯಾನ ಮಾಡುವಂಥದ್ದು. ಧ್ಯಾನೋಪಾಸನೆಗೆ ಅವಶ್ಯ ಅಂತ ಹೇಳಿ ಕಂಕಣಾಕಾರ ಸುಳಾದಿ ಅಂತ, ಅದು ಚಕ್ರಾಬ್ಜ ಮಂಡಲ ಸುಳಾದಿ ಅಂತ ತುಂಬಾ ಫೇಮಸ್ ಆಗಿದೆ ಅದು. ಇವತ್ತಿಗೂ ಕೂಡ ತುಂಬಾ ಹೆಣ್ಮಕ್ಳು ಅದನ್ನೆಲ್ಲ ಬರೀತಾರೆ. ನಾನು ಜಸ್ಟ್ ಈಗ ಶುರು ಮಾಡಿದ್ದೀನಿ ಅಷ್ಟೇ ಅದನ್ನ. ಕಂಕಣಾಕಾರ ಸುಳಾದಿ ಇದನ್ನೆಲ್ಲ ರಚನೆ ಮಾಡಿದ್ದಾರೆ ವಿಜಯದಾಸರು. ಹೇಗಿರ್ತಾನೆ ಬಿಂಬರೂಪಿ ಭಗವಂತನ, ಇದೇನು ಹೃದಯ ಕಮಲದಲ್ಲಿ ಎಲ್ಲಿರ್ತಾನೆ ಅವನು, ಅದಕ್ಕೆ ಎಷ್ಟು ಆವರಣಗಳಿರುತ್ತೆ, ಇದೆಲ್ಲ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ. ಆ ಕಂಕಣಾಕಾರ ಸುಳಾದಿ ಎಲ್ಲ ಇವ್ರು ರಚನೆ ಮಾಡಿದ್ದಾರೆ. ಆದ್ರೆ ಹೇಗೆ ಅಂದ್ರೆ ಮಕ್ಕಳ ತರ ಇದು. ಅಂದ್ರೆ ಇವಾಗ ಸಣ್ಣ ಮಕ್ಕಳದು ನಾವು ಟೆಕ್ಸ್ಟ್ ಬುಕ್ಸ್ಗಳು ತಗೊಂಡ್ರೆ UKG LKG ಮಕ್ಕಳು ಚಿತ್ರಗಳೇ ಜಾಸ್ತಿ ಇರುತ್ತೆ, ಪದಗಳು ಕಡಿಮೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಚಿತ್ರಗಳೇ ಅಟ್ರಾಕ್ಷನ್. ಇವಾಗ ಬಾಕ್ಸ್ ಅಲ್ಲಿ ಕತೆಗಳು ಕೊಟ್ಟಿರ್ತಾರೆ, ಚಿತ್ರ ಅಲ್ಲಿ ಸ್ಟೋರಿ ಕೊಟ್ಟಿರ್ತಾರೆ, ಚಿತ್ರ ಬರೆದು ಒಂದೊಂದು ಡೈಲಾಗ್ ಕೊಟ್ಟಿರ್ತಾರೆ ಒಂದು ಗುಂಡಕ್ಕೆ ಹಾಕ್ಬಿಟ್ಟು, ಅದು ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಫುಲ್ ಪ್ಯಾರಾಗ್ರಾಫ್ ಬರೆದು ಬಿಟ್ರೆ ನಾನು ಪೇಜ್ ಗಟ್ಲೆ ಅದೊಂಥರ ಅಷ್ಟು ರಸ ಬರಲ್ಲ. ಅಂದ್ರೆ ಆ ರುಚಿ ಹತ್ತಿದ್ರೆ ಬರುತ್ತೆ, ಓದ್ತೀವಿ ಹಂಡ್ರೆಡ್ಸ್ ಆಫ್ ಪೇಜಸ್, ಸಮಟೈಮ್ಸ್ 300-400 ಪೇಜ್ಗಳು ನಾನು ಒಂದೇ ದಿನದಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ರುಚಿ ಹತ್ತಿದ್ರೆ ಕೈಯಲ್ಲಿ ಹಿಡ್ಕೊಂಡ್ರೆ ಬುಕ್ ಕೆಳಗಡೆನೆ ಬಿಡಲ್ಲ. ಆದ್ರೆ ಇನ್ನ ರುಚಿನೇ ಇಲ್ಲ ಅದ್ರ ಬಗ್ಗೆ, ದೇ ಆರ್ ವೆರಿ ನ್ಯೂ ರೀಡಿಂಗ್ಗೆ ಅನ್ನೋಂಥವ್ರಿಗೆ ಏನ್ ಮಾಡ್ತಾರೆ, ಆಸೆ ತೋರ್ಸೋದಕ್ಕೋಸ್ಕರ ಅವ್ರಿಗೆ ಚಿತ್ರಗಳಲ್ಲಿ ಮಾಡಿದ್ರೆ ತುಂಬಾ ಬೇಗ ಅರ್ಥ ಆಗುತ್ತೆ. ಹಾಗೆ ವಿಜಯದಾಸರು ಹೇಳ್ತಾರೆ, ಕಂಕಣಾಕಾರ ಸುಳಾದಿ ಎಲ್ಲ ನಾನು ಬರ್ದಿದ್ದೀನಿ, ಆದ್ರೆ ನೀನ್ ಅದನ್ನ ಚಿತ್ರದಲ್ಲಿ ಬರಿ. ಆಗೇನಾಗುತ್ತೆ, ಜನಕ್ಕೆ ಜಾಸ್ತಿ ಬಿಡಿಸಿ ಹೇಳೋದು ಬೇಕಾಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇದೆಲ್ಲ ತುಂಬಾ ಕಷ್ಟ, ವೆರಿ ಟಫ್ ಸಬ್ಜೆಕ್ಟ್ಸ್ಗಳಿದೆಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ. ನೀನು ಇನ್ನೊಂದ್ ಸ್ವಲ್ಪ ಮುಂದುವರಿ, ನಾನೇನ್ ಶಬ್ದದಲ್ಲಿ ಹೇಳಿದೀನಿ ಅದನ್ನ ಚಿತ್ರದಲ್ಲಿ ಬರಿ, ಆಗ ಸುಜೀವಿಗಳಿಗೆ ದಾರಿದೀಪ, ಆ ಚಿತ್ರ ಮಾರ್ಗದರ್ಶನ ಆಗತ್ತೆ ಅಂತ. ಮ್ಯಾಪ್, ಚಿತ್ರ, ಮೈಂಡ್ ಮ್ಯಾಪ್ ಅಂತೆಲ್ಲ ಮಾಡ್ಕೋತೀವಿ, ಫ್ಲೋ ಚಾರ್ಟ್ ಅಂತ ಮಾಡ್ಕೋತೀವಿ. ಅದಕ್ಕೆ ಇದೆಲ್ಲ ಬಂದಿರೋದು ಕಾನ್ಸೆಪ್ಟ್ಸ್. ಯಾಕಂದ್ರೆ ಬರೆಯೋದಕ್ಕಿಂತ ಜಾಸ್ತಿ, ಓದೋದಕ್ಕಿಂತ ಜಾಸ್ತಿ ಚಿತ್ರಗಳು ನಮ್ಗೆ ಬೇಗ ನೆನಪಲ್ಲಿ ಉಳಿಯುತ್ತೆ ಅಂತ. ಆಮೇಲೆ ವಿಜಯದಾಸರ ಕಾಶನ್ ಹೇಳ್ತಾರೆ, ಹಾಗಂತ ನೀನ್ ಬರ್ದಿರೋ ಚಿತ್ರ ಎಲ್ಲ ಶಾಶ್ವತವಾಗಿರುತ್ತೆ ಅಂತ ನಾನು ಹೇಳಲ್ಲ, ಅದೂ ಕೂಡ ಕಾಲಗರ್ಭದಲ್ಲಿ ಮರೆ ಆಗೇ ಆಗತ್ತೆ. ಗೋಪಾಲದಾಸರ ಮನೆ ಉತ್ತನೂರಿಗೆ ಇವತ್ತಿಗೂ ಹೋದ್ರೂ ಕೂಡ ಎಲ್ಲ ಚಿತ್ರಗಳನ್ನ, ಅಂದ್ರೆ ಇರೋಷ್ಟು ಉಪಲಬ್ಧ ಇರುವಷ್ಟು ಚಿತ್ರಗಳನ್ನ ಫ್ರೇಮ್ ಹಾಕ್ಸಿ ಇಟ್ಟಿದ್ದಾರೆ ಅವರು. ಅದರಲ್ಲಿ ಏನ್ ಎಲ್ಲ ಕಲರ್ಸ್, ನ್ಯಾಚುರಲ್ ಕಲರ್ಗಳು, ಔಟ್ ಆಫ್ ವೆಜಿಟೇಬಲ್ ಆಗಿರ್ಬೋದು ಅಥವಾ ಫ್ಲವರ್ಸ್ ಆಗಿರ್ಬೋದು, ಅದರಿಂದ ಕಲೆಕ್ಟ್ ಮಾಡ್ಕೊಂಡು ಗ್ರೀನ್ ಅಂತೆ, ಬ್ಲೂ ಅಂತೆ, ಯೆಲ್ಲೋ, ರೆಡ್, ಇದೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಅರ್ಥ ಆಗಲ್ಲ, ಇವ್ರು ಹೇಳ್ತಾರೆ ಚಿತ್ರ ಅಂತ, ನಮ್ಮಂತವ್ರಿಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ಮುಂದಿನ ಜನಾಂಗದವ್ರಿಗೆ ಕೊಡು ನೀನು ಅಂತ ಹೇಳ್ತಾರೆ. ಯಾರು ಆ ಟೈಮಲ್ಲಿ ಎಷ್ಟು ಜನಕ್ಕೆ ಅದು ಅವೈಲಬಿಲಿಟಿ ಸಿಗಬೇಕೋ ಅಷ್ಟು ಜನ ದೇ ವಿಲ್ ಮೇಕ್ ಯೂಸ್ ಆಫ್ ಇಟ್ ಅಂತ. ಅಂದ್ರೆ ಅವ್ರವ್ರ ಯೋಗ್ಯತೆಗೆ ತಕ್ಕನ ಹಂಗೆ ಸಿಗ್ತಾ ಹೋಗುತ್ತೆ ಅದು. ಅದಕ್ಕೆ ಮನಸ್ಸಿಗೆ ಸುಲಭವಾಗಿ ನಾಟಬೇಕು ಅಂದ್ರೆ ಚಿತ್ರಕಲೆ ಅನ್ನುವಂಥದ್ದು ಇಟ್ಸ್ ಎ ಮೀಡಿಯಾ. ಸಾಧನೆ ಮಾಡಬೇಕಾಗಿರೋ ರೀತಿ, ಅದನ್ನ ಯಾವ ರೀತಿ ಮಾಡಬೇಕು, ಬೇರೆಯವ್ರು ಹೇಳಿರೋ ಪದಪದ್ಯ ಉಗಾಬುಗ ಸುಳಾದಿಗಳೆಲ್ಲ ಏನಿದೆ ಅದನ್ನ ನೀನು ಚಿತ್ರಗಳ ಹತ್ರ ಹೋಗ್ಬೇಕು.
ಚಿತ್ರ ಅರ್ಥ ಆಗ್ಬೇಕಂದ್ರೆ ಮತ್ತೆ ಪದಪದ್ಯ ಸುಳಾದಿಗೆ ಹೋಗ್ಬೇಕು. ಇಟ್ ಇಸ್ ಲೈಕ್ ಒಂಥರ ಸರ್ಕಲ್ ತರ. ಚಿತ್ರ ನೋಡು ಸುಳಾದಿ ಓದು, ಸುಳಾದಿ ಓದು ಚಿತ್ರ ನೋಡು, ಹಂಗೆ ಒಂದನ್ ಬಿಟ್ಟು ಇನ್ನೊಂದಿಲ್ಲ ಅಂತ. ಒಂದಕ್ಕೊಂದು ಇಟ್ ಈಸ್ ಲೈಕ್ ಇಂಟರ್ ಡಿಪೆಂಡೆಂಟ್ ತರ ಇದೆ ಅಂತ. ಅದಕ್ಕೆ ನನ್ನನ್ ಬಿಟ್ರೆ ನೀನಿಲ್ಲ, ನಿನ್ನನ್ ಬಿಟ್ಟು ನಾನಿಲ್ಲ. ಅದಕ್ಕೆ ನಿನ್ನ ಸ್ಮರಣೆ ಮಾಡಿದ್ರು ಅಂದ್ರೆ ಅಲ್ಲಿ ನಾನಿರ್ತೀನಿ. ನೀನ್ ಯಾರಿಗ ಅನುಗ್ರಹ ಮಾಡ್ತೀಯೋ ನಾನು ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ ವಿಜಯದಾಸರು ಶಿಷ್ಯನ್ನ ಅಪ್ಪುಕೊಂಡು ಬಿಡ್ತಾರೆ. ಮಾರನೇ ದಿನ ಅವ್ರು ಹೇಳಿದ್ರಲ್ಲ ಯಾವ ಘಳಿಗೆ ದಶಮಿಲಿ, ಅದೇ ದಿನ ವಿಜಯದಾಸರು ಚೇತನ ಶರೀರವನ್ನ ಬಿಡುತ್ತೆ. ಗೋಪಾಲದಾಸರಿಗೆಲ್ಲ ಗೊತ್ತಿತ್ತು. ಆದ್ರೂ ಅರ್ಥ ಆಗದೆ ಇರೋದೇನಿದೆ ಅವ್ರಿಗೆ, ಅಪರೋಕ್ಷ ಜ್ಞಾನಿಗಳವರೆಲ್ಲ. ಆದ್ರೂ ಕೂಡ ಗುರು ಬಿಟ್ಟು ಹೋದ್ರಲ್ಲ, ತುಂಬಾ ತುಂಬಾ ದುಃಖ ಆಗೋಯ್ತಂತೆ. ಅವರೆಲ್ಲ ಸ್ವಲ್ಪ ದಿನ ಚಿಪ್ಪಗಿರಿಲಿ ಇರ್ತಾರೆ, ಆಮೇಲೆ ಉತ್ನೂರ್ಗ್ ಬರ್ತಾರೆ. ಆಮೇಲೆ ಗೋಪಾಲದಾಸರು ಹೆಚ್ಚು ಹೆಚ್ಚು ಅಂತರ್ಮುಖಿ ಆಗ್ಬಿಡ್ತಾರಂತೆ. ಮಾತು ಆಲ್ಮೋಸ್ಟ್ ಫುಲ್ ನಿಲ್ ಅನ್ನೋರ್ ತರ ಆಗ್ಬಿಡುತ್ತೆ. ತುಂಬಾ ಕಡಿಮೆ ಆಗೋಗುತ್ತಂತೆ ಮಾತು. ಯಾವಾಗ ನೋಡಿದ್ರು ಭಗವತ್ ಚಿಂತನೆ. ಎಲ್ಲ ಕಡೆ ಕೂಡ ಅವನ ರೂಪನೇ ಕಾಣಿಸ್ತಾ ಇರುತ್ತಂತೆ, ವ್ಯಾಪ್ತ ರೂಪ. ಅದು ತುಂಬಾ ಶ್ರೇಷ್ಠ ಜ್ಞಾನಿಗಳಿಗೆ, ತುಂಬಾ ಶ್ರೇಷ್ಠ ಅಧಿಕಾರಿಗಳಿಗೆ ಇದು ವ್ಯಾಪ್ತ ರೂಪ. ಕಂಡಲ್ಲಿ ಭಗವಂತನ ನೋಡ್ತಾರ ಅವರು. ಕಲ್ಲಲ್ಲಿ ಭಗವಂತ, ಎಲ್ಲ ವಸ್ತುಗಳಲ್ಲಿ ಭಗವಂತ. ಅದು ವ್ಯಾಪ್ತೋಪಾಸನೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತಮ ಅಧಿಕಾರಿಗಳು ಅವ್ರು ಆ ರೀತಿ ಮಾಡುವಂಥವ್ರು. ನಮ್ಮಲ್ಲ, ನಾವೆಲ್ಲ ಅಲ್ಪ ಅಧಿಕಾರಿ ಅಲ್ಲ, ಅಧಿಕಾರನೇ ಇಲ್ಲದೆ ಇರೋರು ನಾವೆಲ್ಲ. ತುಂಬಾ ದುಃಖ ಆಗುತ್ತೆ. ಸೊ ಆ ರೀತಿ ನಮ್ಮ ಕಂಡೀಷನ್ನು. ಗೋಪಾಲದಾಸರು ಒಂದ್ಸರಿ ಹಳ್ಳದ ಹತ್ರ ಸ್ನಾನ ಮಾಡಿ ಕೂತಿರ್ತಾರೆ. ಪಕ್ಕದ ಹಳ್ಳಿ ಒಂದು ಹೆಂಗ್ಸ್ ಬರ್ತಾಳೆ, ತಮ್ಗೆ ಪೂರ್ತಿ ಹಾಲು ತಂದು ಕೊಡ್ತಾಳೆ. ಈ ದಿನ ವೆಂಕಟೇಶ್ವರಂಗೆ ಈ ಹಾಲಿಂದ ಅಭಿಷೇಕ ಮಾಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಗೋಪಾಲದಾಸರು ಅವಳನ್ನ ನೋಡ್ತಾರಂತೆ. ಕುತ್ಕೊಂಡಿರೋ ಜಾಗದಲ್ಲೇ ಹಾಲನ್ನ ಎತ್ತಿ ನಿಧಾನಕ್ಕೆ ಭೂಮಿಗೆ ಚೊಲ್ಬಿಡ್ತಾರಂತೆ. ಪಾಪ ಕೊಟ್ಟೋಳಿಗೆ ಏನು ಅನ್ನಿಸ್ಬೇಡ. ಅಲ್ಲ, ಭಗವಂತನ್ಗೆ ಅಭಿಷೇಕ ಮಾಡುವಂತ ಹಾಲು ಕೊಟ್ರೆ ನೆಲಕ್ಕೆ ಚೊಲ್ಬಿಟ್ರಲ್ಲ ಅವರು. ಹಾಲು ಕೊಟ್ಟಿರೋ ಮಹಿಳೆ ಇನಾಸ್ಪಿಷಿಯಸ್ ಅಂತ ಅನ್ಕೋತಾಳಂತೆ. ಅಮಂಗಳ ಇದು. ನಾನು ಕೊಟ್ಟಿರೋದು ಹಾಲು ಹಾಗಾದ್ರೆ ಭಗವಂತಂಗೆ ಸ್ವೀಕಾರಕ್ಕೆ ಅರ್ಹ ಅಲ್ವೋ ಏನೋ. ಅದಕ್ಕೋಸ್ಕರ ಗೋಪಾಲದಾಸರು ಏನ್ ಮಾಡ್ಬಿಟ್ರು, ಚೊಲ್ಬಿಟ್ರು ಇದನ್ನ ಅಂತ ಅವಳು ದುಃಖ ಪಡ್ತಾಳೆ, ಅಳಕ್ ಶುರು ಮಾಡ್ತಾಳೆ. ಗೋಪಾಲದಾಸರು ಮೆಲ್ಲಗೆದ್ದು ವೆಂಕಟೇಶ್ವರನ ಗುಡಿಗೆ ಬರ್ತಾರಂತೆ. ಅವಳು ಪಾಪ ಗೋಪಾಲದಾಸರು ಏನು ಮಾತಾಡಿಲ್ಲ. ಅವಳು ಗೋಪಾಲದಾಸರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಬಂದು ಸ್ವಾಮಿನ ನೋಡ್ತಾಳೆ. ಏನ್ ಆಶ್ಚರ್ಯ, ಸ್ವಾಮಿಗೆ ಕ್ಷೀರಾಭಿಷೇಕ ಆಗಿತ್ತಂತೆ. ಬೇರೆ ಯಾವ ಅಭಿಷೇಕ ಆಗಿಲ್ಲ ಅಲ್ಲಿ. ಗುಡಿಲಿ ಯಾರೂ ಇಲ್ಲ. ಪೂಜೆನ ಅರ್ಧಕ್ ಬಿಟ್ಟು ಯಾರೂ ಹೋಗಲ್ಲ ಅಂತ ಕೆಟ್ಟ ಸ್ಥಿತಿ ಇರಲಿಲ್ಲ. ಪೂಜೆ ಮಾಡ್ಬೇಕಾದ್ರೆ ಮಾತಾಡೋದು, ಮನೆ ಕತೆ, ಇವಾಗೆಲ್ಲ ತುಂಬಾ ಇದೆ ಆ ತರದ್ದು. ಅದಕ್ಕೋಸ್ಕರ ಇದೆಲ್ಲ ಕಲಿಯುಗದಲ್ಲಿ ಪ್ರೊಹಿಬಿಟೆಡ್ ಅಂತ ಹೇಳ್ತಾರೆ. ಯಜ್ಞ ಯಾಗಾದಿಗಳಾಗಿರ್ಬೋದು, ತಪಸ್ಸಾಗಿರ್ಬೋದು, ಧ್ಯಾನ ಆಗಿರ್ಬೋದು, ಯಾವುದು ನಮಗೆ ಯೋಗ್ಯತೆನೇ ಇಲ್ಲ. ಕುತ್ಕೊಳಕ್ ಆಗಲ್ಲ ಒಂದ್ ಕಡೆ. ಭಗವಂತನ್ಗೆ ಆರತಿ ಮಾಡ್ತಾ ಇದ್ರೆ ನೋಡಕ್ಕಾಗಲ್ಲ 10 ನಿಮಿಷ ನಮ್ಗೆ. ಹಾಗೆ ಆ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರ್ಬೇಕು. ಯಜ್ಞ ಬೆಂಕಿ ಏನ್ ಕಾಣ್ತಾ ಇದೆ ಅಲ್ಲಿ, ಅಗ್ನಿ ಅಂತರ್ಗತ ಪರಶುರಾಮ ಕಾಣಿಸ್ತಾ ಇದ್ದಾನೆ ಭಗವಂತ. ಅಗ್ನಿನಾರಾಯಣ ಇದ್ದಾನೆ. ನಮ್ಗೆ ಯಾರಿಗಾದ್ರೂ ಅದ್ರದ್ದು ಇದೆಯಾ? ಅಯ್ಯೋ, ಮೊನ್ನೆ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಸಾಕಾಗೋಯ್ತು ನನ್ಗೆ. ಎಳ್ಳು ಎಲ್ಲ ಹಾಕಕ್ ಹೇಳ್ತಾ ಇದ್ರೆ ನವಗ್ರಹ ಹೋಮದ್ದು. ಪಾಪ ಅಲ್ಲಿ ಕೂತಿರೋರ್ಗೆ, ಗಂಡ ಹೆಂಡತಿಗೆ ಅದನ್ನ ಹಾಕ್ತಾ ಇದ್ರೆ ಸಿಡಿಯುತ್ತೆ, ಎಳ್ಳು ಸಿಡಿಯುತ್ತೆ. ಆಮೇಲೆ ಹಾಕೋದೇ ಬಿಟ್ಬಿಟ್ರು ಅವರು, ಸಿಡಿತಾ ಇದೆ ಅಂತ. ಹೊಗೆ ಬರ್ತಾ ಇದೆ ಅಂತ ಕಣ್ಣು ಉಜ್ಕೋತಾ ಇದಾರೆ. ಪುರೋಹಿತರು ಒಬ್ಬರೇ ಆಹುತಿ ಹಾಕ್ತಾ ಇದಾರೆ. ಅವ್ರಿಬ್ರು ಹಾಕೋದ್ ನಿಲ್ಲಿಸ್ಬಿಟ್ರು. ಯಾವ ಕರ್ಮಕ್ಕೆ ತಂದು ಇದ್ ಮಾಡಿದ್ರು, ಮೋಸ್ಟ್ಲಿ ಶೋ ಆಫ್, ಜನಗಳಿಗೊಂದು ಊಟ ಹಾಕೋದಿಕ್ಕೆ. ಆ ಮನೇಲಿ ಊಟನೂ ಮಾಡ್ಲಿಲ್ಲ, ಬಂದ್ಬಿಟ್ಟೆ ನಾನು. ದೇವ್ರ ಪ್ರಸಾದ ಅಲ್ಲ, ಏನೂ ಇಲ್ಲ. ಯಾಕೆ, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಆಮೇಲೆ ನೋಡಿದ್ರೆ ಫುಲ್ ಮೂರ್ಖಾಸ್ ಆಗೋಯ್ತಲ್ಲಿ. ಆ ಲೆವೆಲಲ್ಲಿ ಬೇಜಾರಾಗೋಯ್ತು ನನಗೆ. ಸೊ ಹಾಗೆ ಅಂತ ಜನಗಳು ಮಾಡಿದ್ದನ್ನ ಕರೆಕ್ಟಾಗಿ ಮಾಡ್ಬೇಕು. ಪುರೋಹಿತರೇನೋ ಪಾಪ ತುಂಬಾ ಶ್ರದ್ಧೆಯಿಂದ ಇದ್ರು. ಒಂದು ತುಟುಕು ಪಿಟುಕು ಅಂತ ಬೇರೆ ಮಾತಿಲ್ಲ, ಗ್ರಾಮ್ಯ ಕಥಾ ಇಲ್ಲ, ಮನೆ ಕಥೆ ಇಲ್ಲ. ಅಷ್ಟು ಶ್ರದ್ಧೆಯಿಂದ ಹೋಮ ಮಾಡ್ತಾ ಇದ್ದಾರೆ. ಪುರೋಹಿತರು ಬೇಕಾದಂಗೆ ಸಾಮಾನುಗಳು ತಂದಿದ್ರು. ಆಶ್ಚರ್ಯ ಆಗೋಯ್ತು ನನಗೆ, ಇಷ್ಟು ಚೆನ್ನಾಗಿ ಹೋಮ ಮಾಡೋರು ಇದಾರ ಅಂತ. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಹೋಮ. ತುಂಬಾ ಖುಷಿ ಆಯ್ತು ನನಗೆ. ಆದ್ರೆ ಕೂತು ಪುಣ್ಯಾತ್ಮರು ಮಾತ್ರ ಅವರು ಏನಂದ್ರೆ ಏನು ಹಾಕ್ಲಿಲ್ಲ, ಏನು ಮಾಡ್ಲಿಲ್ಲ. ತುಂಬಾ ಇದು ಮಾಡ್ಬಿಟ್ರು. ಸೊ ಹಾಗೆ ಆ ರೀತಿ ಆಯ್ತು. ಅದಕ್ಕೇನೆ ಈ ಆಗಿನ ಕಾಲದ ಪರಿಸ್ಥಿತಿ ಹಿಂಗಿರ್ಲಿಲ್ಲ. ಅರ್ಧಂಬರ್ಧ ಯಾರೋ ಹಾಲು ಸುರಿದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದಾರಪ್ಪ ಅಲ್ಲಿ, ಇನ್ನ ಬರ್ಬೇಕು, ಹಾಲಾದ್ಮೇಲೆ ಸಕ್ಕರೆಗೆ ಬರ್ಬೇಕು ಅನ್ನೋ ಅಂಥದ್ದಲ್ಲ. ಹಾಗಾದ್ರೆ ಕ್ಷೀರಾಭಿಷೇಕ ಯಾರು ಮಾಡಿದ್ದು? ಗೋಪಾಲದಾಸರು ಮರಳಲ್ಲಿ ಏನು ಚೆಲ್ಲಿದ್ರಲ್ಲ ಹಾಲು, ಅದು ಇಲ್ಲಿ ಈ ಮೂರ್ತಿಗೆ ಬಂದಿದೆ. ಗೋಪಾಲದಾಸರ ಚಿಂತನೆ ನೋಡಿ ಹೇಗಿದೆ. ಗೋವಿಂದ ನಿನಗಿದು ಸಮರ್ಪಣೆ ಆಗ್ಲಪ್ಪ ಅಂತ ಮರಳಲ್ಲಿ ಹಾಲನ್ನು ಚೊಲ್ಲಿದ್ರೆ, ಆಕ್ಚುಯಲ್ ಉತ್ತನೂರಲ್ಲಿರೋ ಗೋವಿಂದಂಗೆ ಅಭಿಷೇಕ ಆಗಿದೆ. ಅಣ್ಣ ಇತ್ತೀಚೆಗೆ ತುಂಬಾ ಬದಲಾವಣೆ ಆಗ್ಬಿಟ್ಟಿದ್ದಾನೆ. ಸೀನಣ್ಣ ದಾಸಣ್ಣ ಗಮನಿಸಿದ್ರು, ಆದ್ರೆ ಕೇಳಕ್ಕೆ ಅವ್ರಿಗಾಗ್ಲಿಲ್ಲ. ಯಾಕಂದ್ರೆ ತನ್ಕಿಂತ ದೊಡ್ಡೋರು ಗೋಪಾಲದಾಸರು, ಬಾಗಣ್ಣ. ಅವ್ರ ಬಗ್ಗೆ ಇವ್ರಿಗೆ ಕೆಪಾಸಿಟಿ ಇದೆ ಭವಿಷ್ಯ ತಿಳ್ಕೊಳೋದು. ಆದ್ರೆ ತಮ್ಕಿಂತ ದೊಡ್ಡೋರ್ ಬಗ್ಗೆ ಭವಿಷ್ಯ ನೋಡ್ಬಾರ್ದು.
ಅಂತ ಅಣ್ಣ ಮೊದಲೇ ಹೇಳಿರ್ತಾನಲ್ಲ, ಅದಕ್ಕೆ ನೋಡ್ಲಿಲ್ಲ ಅವರು, ಧೈರ್ಯ ತನ್ಲಿಲ್ಲ ಅವರು. ಒಂದಿನ ಗೋಪಾಲದಾಸರು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಇದ್ದಕ್ಕಿದ್ದಂಗೆನೆ ಎರಡೂ ಕೈಯನ್ನ ಚೆನ್ನಾಗಿ ತಿಕ್ತಾರಂತೆ. ಯಾಕೆ ಹಿಂಗ್ ಮಾಡಿದ್ರು ಅಣ್ಣ? ಅಲ್ಲೇ ಕೂತ್ಕೊಂಡಿರೋ ರಂಗಣ್ಣ ನೋಡ್ತಾ ಇರ್ತಾನೆ. ದೂರದಿಂದಾನೇ ಅಣ್ಣನ ಕೈ ನೋಡ್ತಾನೆ, ಅದ್ರಲ್ಲಿ ಬೊಬ್ಬೆ ಬಂದಿರುತ್ತಂತೆ. ಆಶ್ಚರ್ಯ ಆಗೋಯ್ತಂತೆ ಇವನ್ಗೆ. ಅಲ್ಲ, ಆಶ್ಚರ್ಯ ಆಗೋಯ್ತು. ಆಮೇಲೆ ಗೋಪಾಲದಾಸರು ಏನ್ ಮಾಡ್ತಾರೆ, ಗೋಪಾಲದಾಸರು ಒಂದು ಶಾಲ್ ಹಾಕೊಂಡಿರ್ತಾರಲ್ಲ, ಅದನ್ನ ರಂಗಣ್ಣನ ಮೈ ಮೇಲೆ ಹೊದಿಸ್ತಾರಂತೆ. ರಂಗಣ್ಣನ ಕಾರಣ ಗೊತ್ತಾಯ್ತು. ಕಂಚೀಲಿ ವರದರಾಜ, ತುಂಬಾ ಫೇಮಸ್ ಕಂಚಿ ವರದ. ಆ ಕಂಚೀಲಿ ವರದರಾಜ ಸ್ವಾಮಿಗೆ ಅವನ್ ಬಟ್ಟೆ ಇರುತ್ತಲ್ಲ, ಅದಕ್ಕೆ ಪಕ್ಕದಲ್ಲೇ ದೀಪ ಇರುತ್ತಲ್ಲ, ಏನೋ ಬೈ ಮಿಸ್ಟೇಕು ಗಾಳಿ ಜಾಸ್ತಿ ಆಯ್ತೋ, ದೀಪ ಅಲ್ಲಾಡಿದ್ ಜಾಸ್ತಿ ಆಯ್ತೋ, ಏನೋ ಆಗಿ ಏನಾಗಿದೆ, ವರದರಾಜನ್ ಬಟ್ಟೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತಂತೆ. ಅದನ್ನ ಜ್ಞಾನ ದೃಷ್ಟಿಯಿಂದ ಉತ್ತುನೂರಲ್ಲಿ ಕುತ್ಕೊಂಡು ಗೋಪಾಲದಾಸರು ನೋಡ್ಬಿಟ್ಟು ಬೆಂಕಿನ ಆರಿಸಿದ್ರು. ಆಗ ಆ ಬಟ್ಟೆಗೆ ಹಾಕಿರೋ ಬೆಂಕಿನ ಕೈಯಲ್ಲಿ ಹಿಂಗೆ ಹೊಸ್ಕಿದ್ರಲ್ವಾ, ಆ ಬೆಂಕಿ ಇಲ್ಲಿ ಉತ್ತುನೂರಲ್ಲಿ ಕುತ್ಕೊಂಡು ಬೊಬ್ಬೆ ಬರ್ಸಿದೆ. ರಂಗಣ್ಣ ಅವಾಕ್ಕಾಗಿ ಹೋಗ್ಬಿಟ್ಟ. ತನ್ನಣ್ಣ ದಿನ ದಿನ ಗಾಢವಾಗಿ ಮುಳುಗೋಗ್ತಾ ಇದ್ದಾನೆ ಅಧ್ಯಾತ್ಮದಲ್ಲಿ. ಅವನಿಗೆ ರಂಗಣ್ಣಂಗೆ ಖುಷಿ ಆಗತ್ತೆ, ಜೊತೆಲಿ ಹೆದರಿಕೆನೂ ಆಗುತ್ತೆ. ಯಾಕೆ ಗೊತ್ತಾ, ಇನ್ನ ರಂಗಣ್ಣಂಗೆ ಬಿಂಬ ದರ್ಶನ ಮಾಡಿಸಿಲ್ವಲ್ಲ. ಬಿಂಬ ದರ್ಶನ ಮಾಡಿಸ್ದೆ ಅಣ್ಣ ಈಗಂತೂ ತುಂಬಾ ಕಡಿಮೆ ಮಾತಾಡ್ತಾ ಇದ್ದಾನೆ, ಇನ್ನು ಮುಂದೆ ಮಾತೇ ಬಿಟ್ಬಿಟ್ರೆ ಬಿಂಬ ದರ್ಶನ ಮಾಡೋರು ಯಾರು ಹಂಗಾದ್ರೆ ಅಂತ ಅವನಿಗೆ ಪಾಪ ಹೆದರಿಕೆ ಶುರುವಾಯ್ತು. ಅದಕ್ಕೆ ತಮ್ಮನ್ ತಲೆ ನೇವರ್ಸ್ಬಿಟ್ಟು ಗೋಪಾಲದಾಸರು ಹೇಳ್ತಾರೆ, ರಂಗಣ್ಣ, ಮಾತಾಡ್ಲೇಬಾರ್ದು ಅಂತ ನಾನೇನ್ ನಿರ್ಧಾರ ಮಾಡಿಲ್ಲ ಕಣೋ, ಆದ್ರೂ ಮಾತು ಕಡಿಮೆ ಮಾಡಬೇಕು ಜೀವನದಲ್ಲಿ. ನಾನು ಸ್ಟಾರ್ಟಿಂಗ್ ವೆರಿ ಬಿಗಿನಿಂಗ್ ನಾವು ಕತೆ, ವೆರಿ ಫಸ್ಟ್ ಎಪಿಸೋಡಲ್ಲಿ ಕತೆ ಕೇಳಿದ್ವಿ ನಾವು. ಅವರು ಹಾವು ಬಂದು ಸುತ್ಕೊಂಡಿದ್ದು ಹೊಟ್ಟೆಗೆ, ಆಗ ಮಲ್ಲಣ್ಣ ಬಂದು ಬಿಸಿನೀರು ಸುರಿತೀನಿ ಅಂತ ಬಂದಿದ್ದು. ಆಗ ಇಂದ ವೆರಿ ಇನಿಷಿಯಲ್ ಸ್ಟೇಜ್, ಪುಟ್ಟ ಹುಡುಗ ಆಗಿದ್ದಾಗ ಗಾಯತ್ರಿ ಉಪಾಸನೆ ತುಂಬಾ ಜೋರಾಗಿ ಮಾಡ್ತಾ ಇದ್ರು ಅವರು. ಯಾವಾಗ ಸಂಕಾಪುರದಲ್ಲಿದ್ದಾಗ, ಸಂಕಾಪುರದಿಂದ ಉತ್ತನೂರಿಗೆ ಅವ್ರು ಯಾವಾಗ ಶಿಫ್ಟ್ ಆದ್ರು, ಅಲ್ಲಿಂದ ಆಲ್ಮೋಸ್ಟ್ ಮೊನ್ನೆ ಮೊನ್ನೆ ತನಕ ಅವ್ರು ಬರೀ ಜನರ ಜೊತೆನೆ ಇದ್ಬಿಟ್ಟಿದ್ದಾರೆ, ಕಣಿ ಹೇಳ್ಕೊಂಡು ಫುಲ್ ಜನ 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 ಆ ತರ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಏಕಾಂತವಾಗಿರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಿಂಬ ದರ್ಶನಕ್ಕೋಸ್ಕರ ನೀನು ಕಷ್ಟಪಡ್ತಾ ಇದೀಯ, ಅದು ನನಗೆ ಗೊತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಸದ್ಯದಲ್ಲೇ ನಾನು ತಿರುಪ್ತಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಸ್ವಾಮಿಗೆ ಕೇಳ್ತೀನಿ, ಅವನಿಗೆ ಹೇಳ್ಬೇಕಲ್ವಾ, ರಿಕ್ವೆಸ್ಟ್ ಮಾಡಬೇಕು, ನೋಡಪ್ಪ ಬಿಂಬ ದರ್ಶನ ಮಾಡಿಸು ಅಂತ ಇದ್ದಾನೆ ಅಂತ ಹೇಳಿ ಸ್ವಾಮಿ ಪರ್ಮಿಷನ್ ತಗೊಂಡು ನಿನಗೆ ಬಿಂಬ ದರ್ಶನ ಮಾಡಿಸ್ತೀನಿ. ಅಲ್ಲಿ ತನಕ ನಾನೇನ್ ಚಿತ್ರ ಬರಿತಾ ಇದ್ದೀನಲ್ಲ, ಬ್ರಹ್ಮಾಂಡ ಪಿಂಡಾಂಡ, ಆ ಚಿತ್ರಗಳನ್ನ ನೀನು ನೋಡ್ತಿರು ಅಂತ ಗೋಪಾಲದಾಸರು ಹೇಳ್ತಾರೆ. ಮಾತಾಡ್ತಾ ಇರ್ಬೇಕಾದ್ರೆ ಅಣ್ಣನ ಹತ್ರ ಕೆಲವೊಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತಂತೆ. ಅಣ್ಣ, ಇತ್ತೀಚೆಗೆ ಹೊಟ್ಟೆ ಹಿಡ್ಕೊಂಡು ನೀವು ತುಂಬಾ ಒದ್ದಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ, ಯಾಕೆ, ನಿಮ್ ಶರೀರಕ್ಕೆ ಏನಾಯ್ತು, ಯಾಕೆ ಈ ರೀತಿ ಸುಸ್ತಾಗ್ತಾ ಇದ್ದೀರಾ ಅಂತ. ಹರಿದಾಸರನ್ನ ಹಗುರವಾಗಿ ನೋಡಿರೋ ಫಲ ಅಪ್ಪ ಇದು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ನೆಗ್ಲಿಜೆಂಟ್ ಆಗಿ ನೋಡಿರ್ತಾರೆ ಹರಿದಾಸರನ್ನ. ಗೋಪಾಲದಾಸರು ನೋಡೋದಕ್ ಸಾಧ್ಯನಾ ಹರಿದಾಸರನ್ನ ಅಷ್ಟು? ಅಣ್ಣನ ಮಾತು ಅರ್ಥ ಆಗ್ಲಿಲ್ವಂತೆ ರಂಗಣ್ಣಂಗೆ. ಗೋಪಾಲದಾಸರೇ ಹೇಳ್ತಾರೆ, ಗುರುಗಳಾಗಿರೋ ವಿಜಯದಾಸರನ್ನ ಹಗುರವಾಗಿ ನೋಡಿದ್ನಲ್ಲ, ಮಾನ್ವಿಲಿದ್ದಂತ ಬ್ಯಾಗವಾಟಿ ಶ್ರೀನಿವಾಸಾಚಾರ್ಯರು, ಅವ್ರಿಗೆ ಹತ್ತಿತ್ತಲ್ಲ ಹೊಟ್ಟೆ ನೋವು. ಯಾಕಂದ್ರೆ ವಿಜಯದಾಸರು ಮನೆ ಬಾಗಲ್ ತನಕ ಬಂದು ನೀವು ನಾಳೆ ಬರಬೇಕು ಪ್ರಸಾದ ಸ್ವೀಕಾರ ಮಾಡಬೇಕು ಅಂದ್ರೂ ಅವರು ಜಾಗ ಬಿಟ್ಟು ಕದಲಿಲ್ಲ, ಬರ್ತೀನಿ ಅಂತ ಹೇಳಲಿಲ್ಲ. ಅಷ್ಟು ನಿಕೃಷ್ಟವಾಗಿ ನೋಡ್ಬಿಟ್ರು ವಿಜಯದಾಸರನ್ನ. ಆವತ್ತು ಅವ್ರಿಗೇನು ಹೊಟ್ಟೆ ನೋವು ಬಂತಲ್ಲ, ಆ ಹೊಟ್ಟೆ ನೋವು, ಯಾಕಂದ್ರೆ 40 ವರ್ಷ ಆಯುಸ್ ಕೊಟ್ಟಿದ್ದಾರೆ, ಆಯುಸ್ ಕೊಟ್ಟು ಹೊಟ್ಟೆ ನೋವು ಇಡಿಸ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಬರೆಯಕ್ಕಾಗಲ್ಲ ಹರಿಕಥಾಮೃತ ಸಾರ. ಅದಕ್ಕೋಸ್ಕರ ಅದನ್ನ ಆದಷ್ಟು ಕಡಿಮೆ ಮಾಡಿದ್ದಾರೆ ಗೋಪಾಲದಾಸರು. ಅದನ್ನ ಸ್ವೀಕಾರ ಮಾಡಿದ್ದೀನಿ, ಇದನ್ನ ತಿರುಪ್ತಿ ಶ್ರೀನಿವಾಸನೇ ಪರಿಹಾರ ಮಾಡ್ತಾನೆ ಅಂತ ಹೇಳಿದಾಗ ರಂಗಣ್ಣ ಸಮಾಧಾನದ ಉಸಿರು ಬಿಡ್ತಾನೆ. ಅಂದ್ರೆ ಶ್ರೀನಿವಾಸಾಚಾರ್ಯರಿಗೆ ಬಂದಿದ್ದಂತ ಹೊಟ್ಟೆ ನೋವನ್ನ ಗೋಪಾಲದಾಸರು ತಗೊಂಡಿದ್ದಾರೆ, ಶಿಷ್ಯನಿಗೆ ಬಂದಿದ್ದ ಹೊಟ್ಟೆ ನೋವು ಗುರುಗಳು ತಗೊಂಡಿದ್ದಾರೆ. ಬ್ರಹ್ಮೋತ್ಸವಕ್ಕೆ ಅಂತ ಹೇಳಿ 3 ಜನ ತಮ್ಮಂದ್ರು ಅಣ್ಣಂದ್ರು ತಿರುಪ್ತಿ ಯಾತ್ರೆಗೆ ಹೋಗ್ತಾರೆ. ರಂಗಣ್ಣ ಖುಷಿಯಿಂದ ಕುಣಿದಾಡ್ಬಿಡ್ತಾನಂತೆ, ಅಣ್ಣನ ಹೊಟ್ಟೆ ನೋವು ಪರಿಹಾರ ಆಗುತ್ತೆ, ಯಾಕೆ ಹೇಳಿರ್ತಾರೆ ತಿರುಪ್ತಿಲಿ ಶ್ರೀನಿವಾಸ ಪರಿಹಾರ ಮಾಡ್ತಾನೆ ಅಂತ. ಆಯ್ತು, 3 ಜನ ತಮ್ಮಂದ್ರು ತಿರುಪ್ತಿ ಯಾತ್ರೆ ಭಾಗಣ್ಣನ ಜೊತೆ ಶುರು ಮಾಡಿದ್ರು. ಯಾತ್ರೆ ಉದ್ದಕ್ಕೂ ಭಜನೆ ಕೀರ್ತನೆ, ಅವನ್ ಚಿಂತನೆ. ಕಣ್ಣು ತೆಗ್ದಿದ್ರು ಕಣ್ಣು ಮುಚ್ಚಿದ್ರು ಭಗವಂತನ ಚಿಂತನೆನೆ. ತಿರುಮಲೆ ಬೆಟ್ಟ ಏರ್ಬೇಕಾದ್ರಂತೂ 3 ಜನ ಮೈ ಮರೆತ್ಕೊಂಡ್ಬಿಟ್ಟಿದ್ರಂತೆ. ತಿರುಮಲೆ ಬೆಟ್ಟದ ಒಡೆಯ ತ್ರೈಲೋಕ್ಯಾಧಿಪತಿ ಅವನು. ಅವನು ಬೇರೆ ಬೇರೆ ರೀತಿಲಿ ದರ್ಶನ ಕೊಡ್ತಾ ಇದ್ದಂತೆ, ರಾಮಂತರ ಕೃಷ್ಣಂತರ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾ ಇದ್ದಾನೆ ಇವ್ರಿಗೆಲ್ಲ. ಆಮೇಲೆ ಒಂದು ಬಾಲ ಪುಟಾಣಿ ಕೃಷ್ಣ, ಅವನು ಮುರುಳಿ ವೇಣುನ ನುಡಿಸ್ತಾ ಇದ್ದಾನೆ, ಕೊಳಲು. ಸೀನಣ್ಣ ದಾಸಣ್ಣಂಗೆ ಪರಮಾತ್ಮ ಕಾಣಿಸ್ಕೋತಾನೆ. ಆ ಮುರುಳಿನಾದ ದೂರ
ದೂರ ಆಯ್ತಲ್ಲ, ಇವ್ರಿಗೆ ಟೆನ್ಷನ್ ಶುರುವಾಗೋಯ್ತು. ಓ, ಎಲ್ಲೋ ಹೋಗ್ಬಿಡ್ತಾ ಇದ್ದಾನ ಅವನು ಅನ್ಕೊಂಡು ಏನ್ ಮಾಡಿದ್ರು, ಇವರು ಅವನ ಹತ್ರ ಹೋಗ್ಬೇಕು ಅಂತ ಹೇಳಿ ಬೇಗ ಬೇಗ ಹೆಜ್ಜೆ ಹಾಕಿ ಹೋಗ್ಬಿಟ್ಟಿದ್ದಾರೆ. ಗೋಪಾಲ್ ದಾಸ್ರಿಗೋ, ಇಲ್ಲ, ಗೋಪಾಲದಾಸ್ರಿಗೆ ಹೆಂಗ್ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಶ್ರೀನಿವಾಸ, ರಟ್ಟೆಲಿ ಒಳ್ಳೆ ಕೇಯೂರಗಳನ್ನ ಹಾಕೊಂಡಿದ್ದಾನೆ, ಕಿವಿಯಲ್ಲಿ ಮಕರ ಕುಂಡಲಗಳನ್ನ ಹಾಕೊಂಡಿದ್ದಾನೆ, ತಲೆಯಲ್ಲಿ ಕಿರೀಟ, ಕೊರಳಲ್ಲಿ ಹಾರ, ಕೈಯಲ್ಲಿ ಶಂಖಚಕ್ರ, ಇದೆಲ್ಲ ಮಂದಸ್ಮಿತ. ಭಗವಂತನ್ ಯಾವಾಗ ನೋಡಿದ್ರು ಹಂಗೆ ನೋಡ್ಬೇಕಂತೆ, ಮಂದಸ್ಮಿತ. ಯಾರ್ ಮಂದಸ್ಮಿತ? ಗಹಗಹಿಸಿ ನಗೋದಲ್ಲ, ಮಂದಸ್ಮಿತ ಅಂದ್ರೆ ತುಂಬಾ ಸಾಫ್ಟ್ ಆಗಿ ನಗ್ತಾ ಇರ್ತಾರೆ. ಯಾರು ಚಿಂತೆ ಇಲ್ವೋ ಅವರು. ಬೇರೆಯವರು ಮುಖ ಎಲ್ಲ 74 ಗಂಟೆ ಗಂಟಾಕೊಂಡಿರ್ತಾರೆ, ಯಾಕಂದ್ರೆ ಸಾವಿರಾರು ಚಿಂತೆ ಅವ್ರಿಗೆ. ಏನ್ ಚಿಂತೆ ಇಲ್ಲ, ಅವ್ರು ಆರಾಮ್ ಇರ್ತಾರೆ. ಮಂದಸ್ಮಿತ, ಭಗವಂತನ್ಗೆ ಏನ್ ಚಿಂತೆ ಇಲ್ಲ. ಅದಕ್ಕೆ ಮಂದಸ್ಮಿತ ಅಂತ ನಾವ್ ಯೋಚನೆ ಮಾಡಿದ್ವಿ ಅಂದ್ರೆ ಭಗವಂತ ಮಂದಸ್ಮಿತ, ಭಗವಂತ ಮಂದಸ್ಮಿತ. ಭಗವಂತನ ಒಂದೊಂದು ಗುಣಗಳನ್ನ ನಾವು ಹೇಳಿದ್ರೆ ಆಗ ನಮ್ಗೆ ಮಂದಸ್ಮಿತ ಬರುತ್ತಂತೆ, ನಾವು ನಗ್ತೀವಿ. ನಗೋ ಅಂತ ಸಿಚುವೇಶನ್ ಭಗವಂತ ತಂದು ಕೊಡ್ತಾನೆ ಅಂತ. ಆ ರೀತಿ ಭಗವಂತನಿಗೆ ದೋಷ ಇಲ್ಲ, ದೋಷ ಇಲ್ಲ, ದೋಷ ಇಲ್ಲ, ದೋಷ ದೂರತ್ವ ಭಗವಂತ. ಭಗವಂತನಲ್ಲಿ ಒಂದೂ ದೋಷ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟೋ ದೋಷ ಇದೆಯಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ಪರಿಹಾರ ಆಗುತ್ತಂತೆ. ಭಗವಂತ ಗುಣಪೂರ್ಣ, ಗುಣಪೂರ್ಣ, ಗುಣಪೂರ್ಣ ಅಂತ ಇದ್ರೆ ನಮ್ಗೊಂದ್ ಸ್ವಲ್ಪ ಒಳ್ಳೆ ಗುಣಗಳು ಬರುತ್ತಂತೆ. ಅದಕ್ಕೆ ಭಗವಂತನ ಗುಣಗಳಿಂದ ನಾವು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವ ಗುಣಗಳಿಲ್ವೋ ಭಗವಂತನ ಹತ್ರ ಆ ಗುಣಗಳಿದೆ ಅಂತ ಚಿಂತನೆ ಮಾಡಿದ್ರೆ ಆ ಗುಣಗಳು ನಮಗೆ ಬರುತ್ತೆ. ಭಗವಂತ ಸರ್ವಜ್ಞ, ಭಗವಂತ ಸರ್ವಜ್ಞ, ಭಗವಂತನ್ಗೆಲ್ಲ ಗೊತ್ತು. ಭಗವಂತ ಸರ್ವಜ್ಞ ಅಂದ್ರೆ ನಮ್ಗೊಂದ್ ಸ್ವಲ್ಪ ಜ್ಞಾನ ಕೊಡ್ತಾನೆ, ಹಾಗೆ ಆ ರೀತಿ. ಸೊ ಶ್ರೀನಿವಾಸನ್ ದಿವ್ಯ ಮಂಗಳ ರೂಪ ಕಣ್ಣು ಮುಂದೆ ಇದೆ. ಮುಂದೆ ಹೆಂಗ್ ಹೋಗ್ತಾರೆ ಇವರು? ಶ್ರೀನಿವಾಸನ್ ನೋಡಕ್ ಬೆಟ್ಟದ ಮೇಲೆ ಹೋಗೋದ್ ಬೇಕಾಗಿಲ್ಲ, ಮುಂದೆನೆ ಬಂದು ನಿಂತ್ಬಿಟ್ಟಿದ್ದಾನ ಅವನು. ಇನ್ ಇವ್ರು ಅವನನ್ನ ಅಲ್ಲೇ ಬಿಟ್ಬಿಟ್ಟು ಮುಂದೆ ಹೋಗೋಕ್ಕಾಗತ್ತಾ? ನೀನ್ ಇಲ್ಲೇ ನಿಂತ್ಕೊಳ್ಳಯ್ಯ, ನಾನ್ ಮೇಲೆ ಹೋಗ್ತಾ ಇದ್ದೀನಿ ನೋಡೋದಕ್ಕೆ ಅಂತ ಯಾರು ಹೋಗ್ತಾರೆ? ನಾವು ಹೋಗ್ತೀವಿ ಅಷ್ಟೇ. ಯಾಕಂದ್ರೆ ಭಗವಂತ ಇರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ ನಮ್ಗೆ. ಇಲ್ಲಿ ಭಗವಂತನೇ ಕಣ್ಣು ಮುಂದೆ ನಿಂತ್ಬಿಟ್ಟಿದ್ದಾನೆ ಅಂದ್ರೆ ಇವ್ರು ಹೇಗ್ ಮುಂದೆ ಹೋಗ್ತಾರೆ? ಗೋಪಾಲದಾಸರು ಅಲ್ಲೇ ನಿಂತ್ಕೊಂಡು ಕುಣಿಯಕ್ ಶುರು ಮಾಡ್ತಾರೆ. ಸೀನಣ್ಣ ದಾಸಣ್ಣ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಅವ್ರ ಕಣ್ಣು ತೆಗಿತಾರೆ, ಸೂರ್ಯ ನೆತ್ತಿಗೇರ್ಬಿಟ್ಟಿರ್ತಾನೆ. ಅಲ್ಲಿ ನೋಡ್ತಾರೆ, ಪಾಪ ಸೀನಣ್ಣ ದಾಸಣ್ಣ, ಅಣ್ಣ ಇಲ್ಲ ಹತ್ರ. ಅಯ್ಯೋ, ಅಣ್ಣ ಯಾಕೆ ಇಷ್ಟೊಂದು ಹಿಂದೆ ಹೋಗ್ಬಿಟ್ರು? ತಿರುಗ್ ನೋಡ್ತಾರೆ, ಕಾಣಿಸಲ್ಲ. ಅಂದ್ರೆ ತುಂಬಾ ಹಿಂದೆ ಇದ್ದಾರೆ ಭಾಗಣ್ಣ. ಅದಕ್ಕೆ ಇವ್ರಿಗೆ ತಕ್ಷಣ ಆ ಪರಿಸ್ಥಿತಿ ತಲೆಗೆ ಬರುತ್ತಂತೆ. ಅಂದ್ರೆ ಅಣ್ಣ ಶ್ರೀನಿವಾಸನ್ ನೋಡ್ಕೊಂಡು ಕುಣ್ಕೊಂಡು ನಿಂತಿದ್ದಾನೆ, ಇವ್ರಿಗೆ ಹಂಗ ಅನ್ಸಲ್ಲ. ಇವ್ರಿಗೇನ್ ಅನ್ಸುತ್ತೆ, ಅಣ್ಣಂಗೆ ಹೊಟ್ಟೆ ನೋವು ಇದೆಯಲ್ಲ, ಜಗನ್ನಾಥ ದಾಸರಿಂದ ತಗೊಂಡ್ರಲ್ಲ, ಆ ಹೊಟ್ಟೆ ನೋವು ಎಷ್ಟ್ರ ಮಟ್ಟಿಗೆ ಇವ್ರಿಗೆ ಆ ಪವರ್ ಅಂದ್ರೆ, ಇದು ವಿಜಯೇಂದ್ರರ ಕೈದ್ರಲ್ಲೂ ಬರುತ್ತೆ. ನಾನು ಹೇಳದ್ನಲ್ಲ, ವಿಜಯೇಂದ್ರರಿಗೆ ಜ್ವರ ಬಂದಾಗ ಕಾವಿ ಶಾಠೆಗೆ ಆ ಜ್ವರನ ಟ್ರಾನ್ಸ್ಫರ್ ಮಾಡ್ತಾರೆ. ಪೂಜೆ ಗೀಜೆ ಎಲ್ಲ ಆಗೋ ತನಕ ಆ ಬಟ್ಟೆ ನಡುಗ್ತಾ ಇರುತ್ತಂತೆ. ಆಮೇಲೆ ಆ ಬಟ್ಟೆಯಿಂದ ಜ್ವರ ಟ್ರಾನ್ಸ್ಫರ್ ಆಗಿ ವಿಜಯೇಂದ್ರರಿಗೆ ಬರುತ್ತೆ. ಹಂಗೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ, ನಿತ್ಯ ಕರ್ಮಾನುಷ್ಠಾನ ಮಾಡ್ಬೇಕಾದ್ರೆ ಹೊಟ್ಟೆ ನೋವು ಇರಲ್ಲ. ಆಮೇಲೆ ಹೊಟ್ಟೆ ನೋವನ್ನ ಇವರೇ ವಾಪಸ್ ಕರಿತಾ ಇದ್ರಂತೆ ಗೋಪಾಲದಾಸರು. ಬಾಪ ದೇವ್ರ ಪೂಜೆ ಆಯ್ತು ಅಂತ. ಆಗ ಈ ವಿಚಾರ ತಮ್ಮಂದ್ರಿಗೆ ಗೊತ್ತಿತ್ತು. ಅದಕ್ಕೆ ದಿನದಲ್ಲಿ ಅವರು ಹೊಟ್ಟೆ ನೋವನ್ನ ಪಾಪ ಅನುಭವಿಸ್ತಾ ಇದ್ರಲ್ಲ, ಅದಕ್ಕೆ ಅಣ್ಣಂಗೆ ಪ್ರಶ್ನೆ ಮಾಡಿದಾಗ ಅನುಭವಿಸನೆ ತೀರಿಸ್ಕೋಬೇಕಪ್ಪ. ಪ್ರಾರಬ್ಧ, ಪ್ರಾರಬ್ಧ ಹೋಗಲ್ಲ, ಆಗಾಮಿನಿ ಸಂಚಿತ ಹೋಗುತ್ತೆ, ಪ್ರಾರಬ್ಧ ಹೋಗಲ್ಲ ಅಪರೋಕ್ಷ ಜ್ಞಾನಿಗಳಿಗೆ. ನಮಗಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಹೋಗಲ್ಲ, ನಮ್ಗೆ ಆಗಾಮಿನಿನೂ ಹೋಗಲ್ಲ, ಸಂಚಿತನೂ ಹೋಗಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರ್ತೀವಲ್ಲ. ಸೊ ಇನ್ನ ಉಳಿಸ್ಕೊಂಡ್ಬಿಟ್ರೆ ಬಡ್ಡಿ ಕೊಡ್ಬೇಕಪ್ಪ ಅಂತ ನಗ್ತಾ ಹೇಳ್ತಾರಂತೆ. ಬೇಡ ಅನ್ನಿಸ್ದಾಗ ಹೊಟ್ಟೆ ನೋವನ್ ಕಳಿಸ್ತಾರೆ, ಟೈಮ್ ಸಿಕ್ದಾಗ್ಲೆಲ್ಲ ಹೊಟ್ಟೆ ನೋವನ್ ವಾಪಸ್ ಕರೆಸ್ಕೋತಾರೆ. ಇದನ್ ಮಾಡೋ ಅಂತ ಸಿದ್ಧಿ ಎಷ್ಟ್ ಜನಕ್ಕೆ ಸಿಕ್ಕುತ್ತೆ? ನಮಗ್ ಸಿಕ್ಕುತ್ತಾ? ಜ್ವರ ಬೇಡಪ್ಪ, ನಾನು ಇಲ್ಲಿ ಏನೋ ಬರಿತಾ ಇದ್ದೀನಿ, ನೀನ್ ಹೋಗಪ್ಪ, ಆ ಕಡೆ ಹೋಗಪ್ಪ, ಪಕ್ಕದಲ್ಲಿರು, ಆಮೇಲೆ ಬಾಪ ಜ್ವರ ಅಂತ ನಾವು ಹೇಳಕ್ಕಾಗತ್ತಾ? ಶೀತಾ ನೀನ್ ಬರ್ಬೇಡಪ್ಪ, ನನಗೆ ಇವಾಗ ನಾನು ಇಲ್ಲಿ ಬರಿತಾ ಇದ್ದೀನಿ, ಭಗವಂತಂದೇನೋ ಬರಿತಾ ಇದ್ದೀನಿ. ನಮ್ಗ ಆ ಸಿದ್ಧಿ ಇದೆಯಾ? ಆಗ ಏನ್ ಮಾಡ್ತಾರೆ, ಎಲ್ಲ ಪಾಪ, ಅದಕ್ಕೆ ವೆಂಕಟ, ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವಂತವನು ವೆಂಕಟ. ಅದಕ್ಕೆ ವೆಂಕಟ, ಅದಕ್ಕೆ ಅವನ್ಗೆ ವೆಂಕಟ ಅಂತ ಹೇಳೋದು. ಆ ವೆಂಕಟನ ಸನ್ನಿಧಿಲಿ ಇದೀವಲ್ವಾ, ತಮ್ಮಂದ್ರಿಬ್ರು ಪ್ರಾರ್ಥನೆ ಮಾಡ್ತಾರಂತೆ. ಹೇ ಪರಮಾತ್ಮ, ನಮ್ಮ ಅಣ್ಣನ ಹೊಟ್ಟೆ ನೋವನ್ನ ನಾವು ನೋಡಕ್ ಆಗ್ತಿಲ್ಲಪ್ಪ, ಬೇರೊಬ್ರಿಗೋಸ್ಕರ ಈ ರೋಗನ ಸ್ವೀಕಾರ ಮಾಡಿ ನಿತ್ಯ ಅವ್ನ್ ನೋವು ಅನುಭವಿಸ್ತಾ ಇದ್ದಾನಲ್ಲ, ಜೀವಿಗೆ ಈ ರೀತಿ ಯಾಕಪ್ಪ ಇಷ್ಟೊಂದು ದುಃಖ ಕೊಡ್ತೀಯ? ಅವನೇನೋ ಮಹಾಸಿದ್ಧ ಪುರುಷ, ಬೇರೆಯವ್ರ ಪಾಪದ ಫಲನ ತಾನ್ ತಗೊಂಡ್ಬಿಟ್ಟ, ಆದ್ರೆ ನಮಗಿನ್ನ ಹಂತ ಬಂದಿಲ್ಲ. ನನಗೇನೋ ನನ್ನ ಅಣ್ಣಂಗ್ ಬಂದಿರೋ ಹೊಟ್ಟೆ ನೋವನ್ನ ನಾವು ತಗೊಳೋಣ ಅಂತ ಮನ್ಸಿದೆ, ಆದ್ರೆ ಯೋಗ್ಯತೆ ಇಲ್ಲ. ನಿನ್ನನ್ನ ಪ್ರಾರ್ಥನೆ ಮಾಡೋದು ಬಿಟ್ಟು ನಮಗೆ ಬೇರೆ ಏನು ಗೊತ್ತಿಲ್ಲ. ನೀನೇ ಕಾಯ್ಬೇಕು ಕರುಣಾ ಸಿಂಧು, ನಮ್ಮ ಅಣ್ಣಂಗೆ ಆ ರೋಗದಿಂದ ಮುಕ್ತಿ ಮಾಡಪ್ಪ, ನೀನಲ್ದೆ ಇನ್ಯಾರನೋ ಕೇಳ್ಕೊಂಡ್ಲಿ, ಜಗದೊಡೆಯ ಕಾಪಾಡಪ್ಪ ಅಂತ ತಮ್ಮಂದ್ರು ಗಟ್ಟಿಯಾಗಿ ಅಳಕ್ ಶುರು ಮಾಡ್ತಾರಂತೆ. ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಶ್ರೀನಿವಾಸನ ಹತ್ರ ಮೊರೆ ಇಟ್ಟಿದ್ದಾರೆ, ಅವನು ಇಲ್ಲ ಅಂತ ಹೇಳ್ತಾನ? ಈ ಕಡೆ ತಮ್ಮಂದ್ರು ಪ್ರಾರ್ಥನೆ ಮಾಡ್ತಿದ್ದಂಗೆ ಬೆಟ್ಟದ ಕೆಳಗಡೆ ಕುಣ್ಕೊಂಡಿದ್ರಲ್ಲ ಗೋಪಾಲದಾಸರು, ಹೊಟ್ಟೆ ನೋವು ಹೊರಟೋಯ್ತಂತೆ ಅವ್ರಿಗೆ. ಗೋಪಾಲದಾಸರಿಗೆ ಆಶ್ಚರ್ಯ ಆಗೋಯ್ತಂತೆ. ನಾನೇ ನಿನ್ನ ಹೋಗು ಅಂತ ಹೇಳಲಿಲ್ಲ ಹೊಟ್ಟೆ ನೋವಿಗೆ, ಎಲ್ಲ ಹೋಯ್ತದು ಹೊಟ್ಟೆ ನೋವು ಅಂತ.
ಆಮೇಲೆ ಒಂದು ಕ್ಷಣ ಯೋಚನೆ ಮಾಡ್ತಾರೆ, ಗೊತ್ತಾಗತ್ತೆ ಅವ್ರಿಗೆ ಸೀಕ್ರೆಟ್. ತಮ್ಮಂದ್ರು ಪ್ರಾರ್ಥನೆ ಮಾಡಿದ್ರಿಂದ ಹೊಟ್ಟೆ ನೋವು ಹೋಗ್ಬಿಟ್ಟಿದೆ. ಆ ಪರಮಾತ್ಮ ಪ್ರಾರ್ಥನೆ ಮಾಡಿ ಬೇರೆಯವ್ರ ಕಷ್ಟನೆಲ್ಲ ಕ್ಷಣದಲ್ಲಿ ನಿವಾರಣೆ ಮಾಡಿ, ಅಂದ್ರೆ ಪರಮಾತ್ಮನ್ಗೆ ಪ್ರಾರ್ಥನೆ ಮಾಡಿ ಬೇರೆಯವ್ರ ಕಷ್ಟನ ಇವ್ರು ನಿವಾರಣೆ ಮಾಡಿದ್ದಾರೆ ಅಂದ್ರೆ ಅದಕ್ಕೂ ಕೂಡ ಬೇಕಲ್ಲ. ಇವಾಗ ನಾನು ಹೋಗ್ತೀನಪ್ಪ ಭಗವಂತನ ಹತ್ರ ನಿಂತ್ಕೋತೀನಿ, ಹೇಗ್ ಭಗವಂತ ಈ ತರ ನೋಡಪ್ಪ, ಅವ್ರಿಗೆ ಯಾರಿಗೋ ಜ್ವರ ಬಂದಿದೆ, ದಯವಿಟ್ಟು ಅವ್ರ ಜ್ವರನ ಹೋಗಿಸ್ಬಿಡು ಅಂದ್ರೆ ಭಗವಂತ ಹೋಗಿಸ್ತಾನ? ಇಲ್ಲ. ತಮ್ಮಂದ್ರು ಆ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಗೋಪಾಲದಾಸ್ರಿಗೆ ತುಂಬಾ ಖುಷಿಯಾಗೋಯ್ತಂತೆ. ಬೇಗ ಬೇಗ ಹೆಜ್ಜೆ ಹಾಕಿ ಸೀನಣ್ಣ ದಾಸಣ್ಣ ಇರೋ ಕಡೆ ಬರ್ತಾರೆ. ಏನಪ್ಪ ಪರಮಾತ್ಮನ್ ಇಷ್ಟೊಂದು ಗೋಳಾಡಿಸ್ಬಿಟ್ರಲ್ಲ, ನಿಮ್ ಕಾಟ ತಡೆಯಕ್ಕಾಗದೆ ಶ್ರೀನಿವಾಸ ಎಲ್ಲಾ ಹೊಟ್ಟೆ ನೋವನ್ನ ಕಳೆದು ಬಿಟ್ಟ ಅಂತ ನಗ್ತಾ ಹೇಳಿ ಅವ್ರನ್ನು ಕರ್ಕೊಂಡು ಬೇಗ ಬೇಗ ಬೆಟ್ಟ ಏರ್ತಾರೆ. ಒಂದೆರಡು ದಿನ ಅವ್ರ ಅಲ್ಲೇ ಇದ್ದು ಆಮೇಲೆ ಉತ್ತನೂರಿಗೆ ಬರ್ತಾರೆ. ಯಾಕೆ ಅಣ್ಣ ಉತ್ತನೂರಿಗೆ ಬರೋಕ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದಾನೆ ಅಂತ ಸೀನಂಗೆ ದಾಸಂಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಅವ್ರು ಕೇಳ್ಬೇಕು ಅಂತ ಧೈರ್ಯ ಮಾಡ್ಲಿಲ್ವಂತೆ. ಯಾಕಂದ್ರೆ ಅಣ್ಣ ಹಂಗೆ ಹೇಳಿದ್ದ, ಸುಮ್ನೆ ಮಾತಾಡ್ತಿದ್ರೆ ಒಳಗಡೆ ಹೋಗಿ ನೋಡ್ಬೇಡಿ ಅಂತರ್ದೃಷ್ಟಿಯಿಂದ ಅಂತ. ಅದಕ್ಕೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಇವ್ರಿಗೆ ಗೊತ್ತಾಗಲ್ಲ ಸೀಕ್ರೆಟು. ಸೊ ಏನದು ಸೀಕ್ರೆಟು, ಯಾಕಷ್ಟು ಬೇಗ ಬೇಗ ಅವರು ತಿರುಪ್ತಿಯಿಂದ ಬಂದ್ರು ವಾಪಸ್ ಉತ್ತನೂರಿಗೆ ಅನ್ನುವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು.